ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರೀ ಕಿಚನ್. ಇವತ್ತು ನಾವು ಚಿಕನ್ ಬ್ರೆಡ್ ಪಕೋಡ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು 1/4 kg ಬೋನ್ಲೆಸ್ ಚಿಕನನ್ನು ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಒಂದು ಬೌಲ್ಗೆ 3 ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಡಬೇಕು. ಅದನ್ನು ಹಾಕ್ತಿದ್ದೀನಿ. ಅದನ್ನು ಈ ಥರ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಬೇಕು. ಕಟ್ ಮಾಡಿ ಅದನ್ನು ಹಾಕಬೇಕು. ಮತ್ತು ಒಂದು 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದು ಅದನ್ನು ಹಾಕಬೇಕು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕಿ, ಮತ್ತು ಬೇಯಿಸಿಟ್ಟ ಚಿಕನ್ನು ಅದು ತಣ್ಣಗಾದ್ಮೇಲೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಡಬೇಕು. ಅದನ್ನು ಹಾಕಬೇಕು. ಅದನ್ನು ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ ಪುಡಿ ಹಾಕಬೇಕು. ನಾನು ಹಸಿಮೆಣಸು ಹಾಕಿದ್ದೀನಿ, ಅದು ನೋಡಿಕೊಂಡು ಖಾರಕ್ಕೆ ನಿಮಗೆ ಬೇಕಾದಷ್ಟು ಹಾಕಬೇಕು. ನಾನೀಗ 1 ಟೀ ಸ್ಪೂನು ಮೆಣಸಿನ ಪುಡಿ ಮತ್ತು 1/2 ಟೀ ಸ್ಪೂನು ಅರಿಶಿನದ ಪುಡಿ, ಒಂದು 1/2 ಟೀ ಸ್ಪೂನು ಗರಂ ಮಸಾಲ ಮತ್ತು 1 ಟೀ ಸ್ಪೂನು ಧನಿಯಾ ಪುಡಿ ಹಾಕಿ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದಕ್ಕೆ ಕಡಲೆ ಹಿಟ್ಟು ಒಂದು 5 ಸ್ಪೂನು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ, ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿ, ಇದಕ್ಕೆ ಚಿಕನ್ ಬೇಯಿಸಿದ ನೀರಿತ್ತು ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇರೆ ಯಾವುದು ನೀರು ಹಾಕೋದು ಬೇಡ. ಅದೇ ನೀರಿದ್ದರೆ ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಹಾಕಿ ಅದನ್ನು ಈ ಹದಕ್ಕೆ ಕಲಸಿ ಇಡಬೇಕು. ಇದು ಈರುಳ್ಳಿ ಬಜ್ಜಿ ಮಾಡ್ತೀವಲ್ಲ, ಆ ಹದಕ್ಕೆ ಅಷ್ಟು ಗಟ್ಟಿ ಕಲಸಿ ಒಂದು ಸೈಡಲ್ಲಿ ಇಡಬೇಕು. ಈಗ ನಾನು ಒಂದು 4 ಬ್ರೆಡ್ ತೊಗೊಂಡಿದ್ದೀನಿ. 4 ಬ್ರೆಡ್ ತೊಗೊಂಡು ಈ ಥರ ಅದನ್ನು ಕಟ್ ಮಾಡಬೇಕು. ಈ ಕಟ್ ಮಾಡಿದ ಬ್ರೆಡ್ಡನ್ನು ಈ ನಾವು ಮಸಾಲೆ ಕಲಸಿ ಇಟ್ಟಿದ್ದೀವಲ್ಲ ಅದು ಹಚ್ಚಬೇಕು. ಈ ಬ್ರೆಡ್ಡಿಗೆ ಅದನ್ನು ಹಚ್ಚಬೇಕು. ಈ ಥರ ಫುಲ್ ಕವರ್ ಮಾಡಿ ಹಚ್ಚಬೇಕು. ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಾವು ಹಚ್ಚಿಟ್ಟ ಬ್ರೆಡ್ಡನ್ನು ಒಂದೊಂದನ್ನೇ ಫ್ರೈ ಮಾಡಬೇಕು. ಇದು ಫ್ಲೇಮ್ ಸ್ಲೋವಲ್ಲಿಟ್ಟು ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಸಂಜೆ ಟೀ ಜೊತೆಗೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.